ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ವಿ. ಸೊ ನೋಡಿ, ನಮ್ಮ ಮನೆಯವ್ರು ಸ್ವಲ್ಪ ಕಾರ್ ಕ್ಲೀನ್ ಮಾಡ್ತಾಯಿದ್ರು, ಹಂಗಾಗಿ ಮಕ್ಕಳು ಸ್ವಲ್ಪ ಆಟ ಆಡ್ತಾಯಿದ್ರು ಇಲ್ಲೇ. ನನ್ನ ಮಗ ಅಲ್ಲೊಂದು ನಾಯಿ ಮಲ್ಕೊಂಡಿತ್ತು. ಸೊ ನಾಯಿಗೆ ಮಾತಾಡಿಸ್ತಾ ಇದ್ದ. ಸುಮ್ಮನೆ ಇರೋದೇ ಇಲ್ಲ ನನ್ನ ಮಗ ಅಂತ. ತುಂಬ ತರಲೆ. ಅವನೆಲ್ಲ ಹೋಗಿ ಏನಾದರೂ ನಮ್ಮ ಮನೆಯವರು ಬಂದಿಲ್ಲ. ಅವ್ರಿಗೆ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರು ಬಂದಿಲ್ಲ. ಸೊ ನಾನು ಮಕ್ಕಳು 3 ಜನನೇ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಸೊ ಅವ್ರು ಬಂದುಬಿಟ್ಟು ಬಸ್ ಸ್ಟ್ಯಾಂಡಿಗೆ ನಮ್ಮನ್ನು ಬಸ್ ಹತ್ತಿಸ್ಬಿಟ್ಟು ಹೋದರು ಅವರು ಕೆಲಸಕ್ಕೆ. ಸೊ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ಕು ಯಾವಾಗ್ಲೂ. ಸೊ ಕಾರಲ್ಲಿ ಆಗಿದ್ದಿದ್ರೆ ನಾವು 1 ಅವರಲ್ಲೇ ಹೋಗ್ತಾ ಇದ್ವಿ. ಸೊ ಬಸ್ಸಲ್ಲಿ ಹೋಗೋದಾಗಿದ್ದಕ್ಕೆ 2 ಅವರ್ ಆಯಿತು. ಟೆಂಪಲ್ಗೆ ಹೋಗೋ ಅಷ್ಟೊತ್ತಿಗೆ ಮಾಡ್ಬಿಟ್ಟು ಕುತ್ಕೊಂಡಿದ್ವಿ. ಸ್ವಲ್ಪ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ದೇವಸ್ಥಾನ ಒಳಗಡೆ ಏನೋ ರೆಡಿ ಮಾಡ್ತಾಯಿದ್ರು. ಸೊ ಹಂಗಾಗ್ಬಿಟ್ಟು ಅಲ್ಲಿ ಕಂಬ ಎಲ್ಲ ನೆಟ್ಟಿದ್ರು. ಸೊ ಜನ ತುಂಬಾ ಕಮ್ಮಿ ಇದ್ದರು. ಸೊ ಕ್ಲೋಸ್ ಮಾಡೋ ಟೈಮಲ್ಲಿ ಹೋಗಿದ್ವಲ್ಲ ನಾವು. ಸೊ ಹಂಗಾಗ್ಬಿಟ್ಟು ಜನ ಎಲ್ಲ ಕಮ್ಮಿ ಇದ್ದರು. ಸೊ ಬೇಗನೆ ದರ್ಶನ ಆಯಿತು ನಮಗೆ. ಸೊ ಅಲ್ಲಿ ಅಮ್ಮನವ್ರ ದರ್ಶನ ಮುಗಿಸ್ಕೊಂಡು ಈ ಕಡೆ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ಶಾಕಂಬರಿ ದೇವಸ್ಥಾನದಲ್ಲಿ ಇಲ್ಲೂ ಹಣ್ಣು ಕಾಯಿ ಮಾಡಿಸ್ಕೊಂಡು ಇಲ್ಲೂ ದರ್ಶನ ಮುಗಿಸ್ಕೊಬಿಟ್ಟು ಇಲ್ಲೊಂದು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ವಿ. ಜನ ಕಮ್ಮಿ ಇದ್ದರು. ಸ್ವಲ್ಪನೇ ಜನ ಇದ್ದಿದ್ದು, ಎಲ್ಲವೂ ಖಾಲಿಯಾಗಿತ್ತು. ಮತ್ತು 4 ಗಂಟೆಗೆ ಓಪನ್ ಆಗುತ್ತೆ ಟೆಂಪಲ್ಲು. ಸೊ ಅವಾಗ ಮತ್ತೆ ಜನ ಬರ್ತಾರೆ. ನನ್ನ ಮಗಳು ನೋಡಿ ಇಲ್ಲೊಂದು ಸೈಡಲ್ಲಿ ಕುತ್ಕೊಂಡಿದ್ದಾಳೆ. ಅವಳಿಗೆ ತುಂಬ ಸುಸ್ತಾಗಿತ್ತು, ಅವಳಿಗೆ ಜ್ವರ ಬಂದಿದೆ. ಸೊ ನಾನು ಬೆಳಗ್ಗೆನೇ ಹೇಳಿದೆ ಬೇಡ ಹೋಗೋದು, ನಾಳೆ ಹೋಗೋಣ ಅದೇ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು. ಅವಳು ಕೇಳಿಲ್ಲ. ಇಲ್ಲಮ್ಮ ಇವತ್ತೇ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೊಂದು ಯಾಕೆ ಬೇಜಾರು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಬಂದೆ ಕರ್ಕೊಂಡು. ಸೊ ಫುಲ್ ಜ್ವರ ಬಂದುಬಿಟ್ಟಿದೆ, ನಡೆಯೋಕ್ಕೂ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ಟಿದ್ಲು ಸೈಡಲ್ಲಿ. ನನ್ನ ಮಗ ನೋಡಿ ಎಷ್ಟು ತರಲೆ ಅಂದರೆ ಸುಮ್ಮನೆ ಇರೋದೇ ಇಲ್ಲ. ಅಲ್ಲಿ ಕಂಬಿ ಒಳಗೆ ಹೋಗ್ಬಿಟ್ಟು ಆಟಾಡ್ತಾ ಇದ್ದಾನೆ ಅವನು. ನೋಡಿ ಇಲ್ಲೆಲ್ಲ ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಇಟ್ಬಿಟ್ಟು ಹೋಗ್ತಾರೆ ಇಲ್ಲೆಲ್ಲ. ಸೊ ನಾನು ಹಚ್ಬೇಕಾಗಿತ್ತು, ನಮ್ಮದು ಹರಕೆ ಇದೆ. ಸೊ ಇವಾಗ ಮಕ್ಕಳು ಕರ್ಕೊಬಂದಿರೋದ್ರಿಂದ ನನಗೆ ಹಚ್ಚೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಹಚ್ಚಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಒಂದೇ ಮಾಡಿಕೊಂಡೆ. ಎಲ್ಲರೂ ಇಲ್ಲೇ ಎಲ್ಲ ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಮತ್ತು ಲಾಸ್ಟಿಗೆ ಇಲ್ಲೇ ಇಟ್ಬಿಟ್ಟು ಹೋಗ್ತಾರೆ ಎಲ್ಲರೂ. ನಾವು ಈ ಟೆಂಪಲಿಗೆ ಒಂದು 10 ವರ್ಷದಿಂದನೂ ಬರ್ತಾಯಿದ್ದೀವಿ. ಸೊ ನನ್ನ ಮದುವೆಗಿಂತ ಮುಂಚೆಯಿಂದನೂ ನಾನು ಬರ್ತಾಯಿದ್ದೆ ಇಲ್ಲಿಗೆ. ಸೊ ಇಲ್ಲಿ ಏನೇ ಹರಕೆ ಮಾಡ್ಕೊಂಡ್ರೂ ಆಗುತ್ತೆ. ಸೊ ನನಗೆ ಆಗಿದೆ. ಸೊ ಹಂಗಾಗ್ಬಿಟ್ಟು ನಾನು ಅವಾಗವಾಗ ಬರ್ತಾಯಿರ್ತೀನಿ ಟೆಂಪಲಿಗೆ. ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಜನ ಕಮ್ಮಿ. ಸೊ ಫ್ರೈಡೇ, ಸಂಡೇ, ಟ್ಯೂಸ್ಡೇ ಬಂದರೆ ತುಂಬಾ ಜನ ಇರ್ತಾರೆ. ಸೊ ಅಲ್ಲಿಂದ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೀನಿ, ಮಗಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗ್ಬಿಟ್ಟು ನಮ್ಮ ಮನೆಯವ್ರ ಬೇಗ ಕೆಲಸ ಮುಗಿಸ್ಕೊಂಡು ದೇವಸ್ಥಾನ ಹತ್ರನೇ ಬಂದರು.
ಸೊ ಅವರಿಗೆ ಅವ್ರು ಬರೋಷ್ಟೊತ್ತಿಗೆ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ ಆಚೆ ಕಡೆಯಿಂದನೇ ಕೈ ಮುಗಿದ್ಬಿಟ್ಟು ಬಂದರು. ಸೊ ಅಲ್ಲಿಂದ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಅಲ್ಲೆಲ್ಲ ಪ್ರಸಾದ ಎಲ್ಲ ತಿನ್ಕೊಬಿಟ್ಟು ಮತ್ತು ಆಚೆ ಕಡೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಮಕ್ಕಳಿಬ್ಬರೂ ಇಲ್ಲೇ ಆಟ ಆಡ್ತಾಯಿದ್ರು. ಸೊ ಸ್ವಲ್ಪ ಆಟ ಆಡಿಸ್ಕೊಬಿಟ್ಟು ಹೊರಟ್ವಿ. ಸೊ ಮನೆಗೆ ಬರಬೇಕಾದ್ರೆ ನಮ್ಮ ಮಕ್ಕಳಿಬ್ಬರು ಮಲ್ಕೊಬಿಟ್ಟಿದ್ರು. ಬೆಳಿಗ್ಗೆ ಬೇಗನೆ ಎದ್ದಿದ್ರಲ್ಲ, ಸೊ ಹಂಗಾಗ್ಬಿಟ್ಟು ಮಲ್ಕೊಂಡಿದ್ರು. ನನ್ನ ಮಗಳಿಗಂತೂ ಹುಷಾರಿಲ್ಲ, ಫುಲ್ ಜ್ವರ ಬಂದುಬಿಟ್ಟಿತ್ತಾ. ಸೊ ಅವಳು ಬೇಗ ಕಾರಿಗೆ ಬಂದ ತಕ್ಷಣ ಮಲ್ಕೊಬಿಟ್ಲು ಅವಳು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀವಿ, ನೋಡಿಬಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಮಕ್ಕಳು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ವೀಡಿಯೋಸ್ ಮಾಡಿ ಹಾಕೋದಕ್ಕೆ. ಸೊ ಅವ್ರದ್ದು ಕೆಲಸ ಇರುತ್ತಲ್ಲ ತುಂಬಾ. ಸೊ ಆದಷ್ಟು ಟ್ರೈ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸೊ ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಬಾಯ್ ಫ್ರೆಂಡ್ಸ್.